ನಮಸ್ಕಾರ ಸ್ನೇಹಿತರೆ, ನಾವು ತುಂಬಾನೇ ಡಿಸಾಸ್ಟರ್ ಮೂವೀಸ್ ನ ನೋಡಿದೀವಿ. ಒಂದೊಂದು ಮೂವಿಯಲ್ಲಿ ಒಂದೊಂದು ರೀತಿ ಜಗತ್ತು ಯಾವ ರೀತಿ ಅಂತ್ಯ ಆಗುತ್ತೆ ಅಂತ ತೋರಿಸಿದ್ದಾರೆ. ಪ್ರಳಯ ಆಗಿ ಭೂಮಿ ನಾಶ ಆಗುತ್ತೆ, ಇಲ್ಲ ಯಾವ್ದಾದ್ರು ಕಾಯಿಲೆ ಸ್ಪ್ರೆಡ್ ಆಗುತ್ತೆ ಜಾಂಬಿಯ ರೀತಿ. ಇನ್ನು ಹಾರರ್ ಮೂವೀಸ್ ಅಲ್ಲಿ ಡೆವಿಲ್ ಭೂಮಿಯಲ್ಲಿ ಜನಿಸಿ ಮಾನವ ಕುಲವನ್ನ ನಾಶ ಮಾಡುತ್ತೆ ಅನ್ನೋ ಕಾನ್ಸೆಪ್ಟ್ ಎಲ್ಲ ಇದೆ. ಆದ್ರೆ ಇವತ್ತು ನಾನು ಎಕ್ಸ್ಪ್ಲೈನ್ ಮಾಡ್ತಿರೋ ಮೂವಿಯಲ್ಲಿ ಮನುಷ್ಯರ ಅಂತ್ಯ ಏಲಿಯನ್ ಗಳಿಂದ ಯಾವ ರೀತಿ ಆಗುತ್ತೆ ಅಂತ ಡಿಫ್ರೆಂಟ್ ಆಗಿ ತೋರಿಸಿದ್ದಾರೆ. ಬೇರೆ ಏಲಿಯನ್ ಮೂವೀಸ್ ಅಲ್ಲೆಲ್ಲ ಏಲಿಯನ್ ಗಳು ಮನುಷ್ಯರ ಮೇಲೆ ದಾಳಿ ಮಾಡಿ ಕೊಲ್ಲೋದನ್ನ ತೋರಿಸಿದ್ದಾರೆ. ರೀಸೆಂಟ್ ಆಗಿ ಎಡ್ಜ್ ಆಫ್ ಟುಮಾರೋ ಮೂವಿಯನ್ನ ಕೂಡ ಎಕ್ಸ್ಪ್ಲೈನ್ ಮಾಡಿದೆ, ಅದರಲ್ಲೂ ಏಲಿಯನ್ ಅಟ್ಯಾಕ್ ನ ತೋರಿಸಿದ್ದಾರೆ. ಆದ್ರೆ ಈ ಮೂವಿಯಲ್ಲಿ ಮನುಷ್ಯರನ್ನ ನಾಶ ಮಾಡಿ ಆದ್ಮೇಲೆ ಗೊತ್ತಾಗೋದು ಇದು ಏಲಿಯನ್ ಅಟ್ಯಾಕ್ ಅಂತ. ಮನುಷ್ಯರನ್ನ ಯಾವುದೇ ವೆಪನ್ಸ್ ನ ಉಪಯೋಗಿಸ್ತಲೇ ಸೈಲೆಂಟ್ ಆಗಿ ಹೇಗೆ ಏಲಿಯನ್ಸ್ ಕೆಲಸ ಮುಗಿಸ್ತಾರೆ ಅನ್ನೋದೇ 2019ರಲ್ಲಿ ರಿಲೀಸ್ ಆಗಿದ್ದ ಅಸಿಮಿಲೇಟ್ ಅನ್ನೋ ಮೂವಿಯ ಸ್ಟೋರಿ. ಈ ಮೂವಿಯ ಕಥೆಯನ್ನ ಪೂರ್ತಿ ನೋಡೋಕ್ಕಿಂತ ಮುಂಚೆ ಸ್ನೇಹಿತರೆ, ಇನ್ನು ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಈ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಒಬ್ಳು ಹುಡುಗಿ ಯಾರನ್ನೋ ನೋಡಿ ಹೆದರ್ಕೊಂಡು ಗಾಬರಿಯಲ್ಲಿ ತನ್ನ ತಾಯಿಗೆ ಫೋನ್ ಮಾಡಿ ನನಗೆ ಒಬ್ಳೇ ಇರೋದಕ್ಕೆ ಭಯ ಆಗ್ತಿದೆ, ಯಾವಾಗ ವಾಪಸ್ ಬರ್ತೀರಾ ಅಂತ ಕೇಳ್ತಾ ಇದ್ದಾಳೆ. ಇದೇ ಸಮಯಕ್ಕೆ ಯಾರೋ ಬೆತ್ತಲೆ ಆಗಿರೋ ಮಹಿಳೆ ಇವಳ ಮನೆಯ ಒಳಗೆ ನುಗ್ಗೋದಕ್ಕೆ ಟ್ರೈ ಮಾಡ್ತಿದ್ದಾಳೆ. ಅದಕ್ಕೆ ಇವಳು ಹೋಗಿ ಎಲ್ಲಾ ಕಿಟಕಿ ಡೋರ್ನ ಕ್ಲೋಸ್ ಮಾಡ್ಕೊಂಡಿದ್ದಾಳೆ. ಪ್ರಾಬ್ಲಮ್ ಏನಾಯ್ತು ಅಂದ್ರೆ ಹಿಂದಿನ ಡೋರ್ ಗ್ಲಾಸ್ ನ ಹೊಡೆದಾಕೊಂಡ್ ಬಂದು ಆ ಮಹಿಳೆ ಇವಳ ಮೇಲೆ ದಾಳಿ ಮಾಡ್ತಾಳೆ. ಸಾಯೋಕ್ಕೂ ಮುಂಚೆ ಇವಳು ಆ ಮಹಿಳೆಯನ್ನ ನೋಡಿ ಯಾರೋ ಪರಿಚಯ ಇರೋರ್ನ ನೋಡಿದ ಹಾಗೆ ಶಾಕ್ ಆಗಿದ್ಲು. ಇಲ್ಲಿಗೆ ಈ ಸೀನ್ ಕಟ್ ಆಗಿ ನೆಕ್ಸ್ಟ್ ಸೀನ್ ಅಲ್ಲಿ ಜ್ಯಾಕ್ ಮತ್ತೆ ರ್ಯಾಂಡಿ ಅನ್ನೋ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ವ್ಲಾಗ್ಸ್ ಮಾಡ್ತಿರೋದನ್ನ ತೋರಿಸ್ತಾರೆ. ಇವ್ರಿಗೆ ಜಾಸ್ತಿ ವ್ಯೂಸ್ ಬರ್ತಿರಲ್ಲ, ಯಾಕಂದ್ರೆ ಇವ್ರಿರೋ ಈ ಸಣ್ಣ ಟೌನ್ ಅಲ್ಲಿ ತಮ್ಮ ಯೂಟ್ಯೂಬ್ ಆಡಿಯನ್ಸ್ಗೆ ತೋರಿಸೋಷ್ಟು ಇಂಟ್ರೆಸ್ಟಿಂಗ್ ಆಗಿ ಏನು ನಡೀತಾ ಇರಲ್ಲ. ಇವರಿಬ್ರು ಒಂದು ಸ್ಪೈ ಕ್ಯಾಮ್ರಾ ಅನ್ನ ಕಾಲರ್ಗೆ ಹಾಕೊಂಡು ಇವರೆಲ್ಲೆಲ್ಲಿ ಹೋಗ್ತಾರೋ ಎಲ್ಲ ರೆಕಾರ್ಡ್ ಮಾಡ್ತಿರ್ಬೇಕಾದ್ರೆ ಚರ್ಚಿಂದ ಪ್ಯಾಸ್ಟರ್ ಗ್ರೆಗ್ ಬಂದು ಚರ್ಚಲ್ಲಿ ಯಾವ್ದೋ ಪ್ರೋಗ್ರಾಮ್ ಇದೆ, ನೀವು ಬನ್ನಿ ಅಂತ ಹೇಳಿ ಹೋಗ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಮಿಸ್ ಬಿಸೆಟ್ ಅನ್ನೋ ಮಹಿಳೆ ಇವರಿಬ್ಬರನ್ನ ಕರೆದು ತಮ್ಮ ಗಾರ್ಡನ್ ನಲ್ಲಿ ವಿಚಿತ್ರವಾದ ಹುಳುಗಳು ಓಡಾಡ್ತಿರೋದನ್ನ ತೋರಿಸ್ತಾಳೆ. ಆಪಲ್ ಮೇಲೂ ಕೂಡ ಓಡಾಡ್ತಿದ್ದಾವೆ, ಆದ್ರೆ ಯಾವ ಹುಳು ಇವು ಅಂತ ಗೊತ್ತಾಗಲ್ಲ. ಇಲ್ಲೇ ರೋಡ್ ಸೈಡ್ ಅಲ್ಲಿ ಒಬ್ಳು ಮಹಿಳೆ ತನ್ನ ಮಗನ ಕೈ ಹಿಡ್ಕೊಂಡು ಎಳ್ಕೊಂಡು ಹೋಗ್ತಾ ಇದ್ದಾಳೆ. ಆ ಹುಡುಗ ನೀನು ನಮ್ಮ ಅಮ್ಮನೇ ಅಲ್ಲ, ಕೈ ಬಿಡು ಅಂತ ಕಿರ್ಚಾಡ್ತಾ ಇದ್ದಾನೆ. ಜ್ಯಾಕ್ ಮತ್ತೆ ರ್ಯಾಂಡಿ ಅನ್ಕೊಂತಾರೆ ಅವ್ರ ಅಮ್ಮನ ಮೇಲೆ ಆ ಹುಡುಗ ಸಿಟ್ ಮಾಡ್ಕೊಂಡು ಈ ರೀತಿ ಆಡ್ತಿರ್ಬೇಕು ಅಂತ. ಆದ್ರೆ ಕತೆ ಬೇರೆನೇ ಇದೆ ಸ್ನೇಹಿತರೆ, ಮುಂದೆ ಗೊತ್ತಾಗುತ್ತೆ ಏನ್ ವಿಷಯ ಅಂತ. ಈಗ ಸದ್ಯಕ್ಕೆ ಆಕಾಶದಲ್ಲಿ ಯಾವುದೋ ಜೀವಾಣುಗಳು ಭೂಮಿಗೆ ಬರ್ತಿರೋದನ್ನ ತೋರಿಸ್ತಾರೆ. ನಂತರ ಜ್ಯಾಕ್ ಮತ್ತೆ ರ್ಯಾಂಡಿ ಸ್ಪೋರ್ಟ್ಸ್ ಫೀಲ್ಡ್ ಗೆ ಬಂದಿದ್ದಾರೆ ತಮ್ಮ ಫ್ರೆಂಡ್ ಕೇಲಾನ ಮೀಟ್ ಮಾಡೋಕೋಸ್ಕರ. ಇಲ್ಲೇ ಅವಳ ಅಪ್ಪ ಅಮ್ಮ ಮತ್ತೆ ತಮ್ಮ ಜೋಯಿ ಇದ್ದಾರೆ. ಜ್ಯಾಕ್ ಕೇಲಾನ ಸೀಕ್ರೆಟ್ ಆಗಿ ಇಷ್ಟ ಪಡ್ತಿದ್ರು, ಅವಳ ಹತ್ರ ಹೇಳ್ಕೊಂಡಿರಲ್ಲ. ಇನ್ನ 3 ತಿಂಗಳಲ್ಲಿ ಅವಳು ಓದೋಕೆ ಬೇರೆ ಕಡೆ ಹೋಗ್ತಿರೋದ್ರಿಂದ ಅವಳಿಗೆ ಎಲ್ಲಾ ವಿಷಯವನ್ನ ಹೇಳ್ಬೇಕು ಅಂತ ರ್ಯಾಂಡಿ ಅವನಿಗೆ ಹೇಳ್ತಾ ಇದ್ದಾನೆ. ಇವತ್ ರಾತ್ರಿ ರ್ಯಾಂಡಿ ಮತ್ತೆ ಜ್ಯಾಕ್ ಇಬ್ರು ಜ್ಯಾಕ್ ನ ಮನೆಯಲ್ಲಿ ಊಟ ಮಾಡೋಕೆ ಅಂತ ಬರ್ತಾರೆ. ಇಲ್ಲಿ ಇವ್ರಪ್ಪ ವೀಲ್ ಚೇರ್ ಮೇಲಿದ್ದಾರೆ, ಇವ್ರಿಗೆ 2 ಕಾಲಿಲ್ಲ. ಊಟ ಮಾಡಿ ಹೊರಗೆ ಮಾತಾಡ್ಕೊಂಡು ಓಡಾಡ್ತಿದ್ದಾಗ ಮಿಸ್ ಬಿಸೆಟ್ ತಮ್ಮ ಮನೆಯಲ್ಲಿ ಕಿರ್ಚಾಡ್ತಿರೋ ಶಬ್ದ ಕೇಳಿಸಿದ್ರಿಂದ ಏನಾಯ್ತು ಅಂತ ನೋಡೋಕೆ ಅವಳ ಮನೆಗೆ ಓಡ್ ಬರ್ತಾರೆ. ಮಿಸ್ ಬಿಸೆಟ್ ಎಲ್ಲೋ ಕಾಣ್ತಿಲ್ಲ, ನೆಲದ ಮೇಲೆಲ್ಲ ರಕ್ತ ಚೆಲ್ಲಿದ್ದೆ. ಯಾಕಾಗ್ಬೇಕು ಅಂತ ಪೊಲೀಸ್ ಅವ್ರಿಗೆ ಫೋನ್ ಮಾಡಿದ್ರೆ ಅವರು ಫೋನ್ ಕಟ್ ಮಾಡ್ತಿದ್ದಾರೆ. ಬಿಸೆಟ್ ಎಲ್ಲಿದ್ದಾಳೆ ಅಂತ ಮನೆ ಪೂರ್ತಿ ಹುಡುಕ್ತಾಗ ಒಂದು ರೂಮ್ ನ ಕಬೋರ್ಡ್ ಅಲ್ಲಿ ಬಚ್ಚಿಡ್ಕೊಂಡು ಅಳ್ತಾ ಇದ್ದಾಳೆ. ಇವಳ ತೊಡೆ ಮೇಲೆ ಏನೋ ಕಚ್ಚಿರೋ ಗಾಯ ಕೂಡ ಆಗಿದೆ. ಇವಳಿಗೆ ಏನ್ ಕಚ್ತೋ ಆ ಜೀವಿ ರೂಮ್ ಇಂದ ಹೊರಗೆ ಹೋಗೋದನ್ನ ನೋಡಿ ರ್ಯಾಂಡಿ ಮತ್ತೆ ಜ್ಯಾಕ್ ಇಬ್ರು ಅದನ್ನ ಫಾಲೋ ಮಾಡ್ಕೊಂಡು ಹೊರಡ್ತಾರೆ. ಈ ಜೀವಿ ಒಬ್ಬ ವ್ಯಕ್ತಿ ಹತ್ರ ಹೋಗುತ್ತೆ, ಅವನು ಅದನ್ನ ಬಾಕ್ಸ್ ಅಲ್ಲಿ ಇಟ್ಕೊಂಡು ಕಾರ್ ಹತ್ತಿ ಹೊರಟಾಗ ಗೊತ್ತಾಗುತ್ತೆ ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಪ್ಯಾಸ್ಟರ್ ಗ್ರೆಗ್ ಅಂತ. ಇದನ್ನ ಬೆಚ್ಚಿಡ್ಕೊಂಡು ನೋಡ್ತಿದ್ದ ರ್ಯಾಂಡಿ ಮತ್ತೆ ಜ್ಯಾಕ್ಗೆ ನಂಬೋಕ್ ಆಗ್ತಿಲ್ಲ, ಅದೇನ್ ಪ್ರಾಣಿ ಮೋಸ್ಟ್ಲಿ ಇಲ್ಲಿ ಇರ್ಬೇಕು ಅಂತ ಅನ್ಕೊಂತಾರೆ. ಮುಂದಿನ ದಿನ ಪೊಲೀಸ್ ಆಫೀಸರ್ ಜಾಶ್ ಹತ್ರ ಬಂದು ಇವರು ಸ್ಪೈ ಕ್ಯಾಮ್ರಾ ಅಲ್ಲಿ ರೆಕಾರ್ಡ್ ಮಾಡಿರೋ ವಿಡಿಯೋನ ತೋರಿಸಿ ನಡೆದ ಎಲ್ಲಾ ವಿಷಯವನ್ನ ಹೇಳಿದ್ರು ಕೂಡ ನಂಬೋದಿಲ್ಲ. ಫಾದರ್ ಗ್ರೆಗ್ ಒಳ್ಳೆ ವ್ಯಕ್ತಿ, ಈ ತರ ತಮಾಷೆಗೆ ಹೇಗ್ ಬೇಕೋ ಹಾಗೆ ವಿಡಿಯೋ ಎಡಿಟ್ ಮಾಡ್ಕೊಂಡು ಬಂದು ತೋರಿಸ್ಬೇಡಿ. ಯಾವ್ದಾದ್ರು ಪ್ರಾಣಿ ಏನಾದ್ರೂ ಮಿಸ್ ಬಿಸೆಟ್ಗೆ ಕಚ್ಚಿದಿದ್ರೆ ಅವರೇ ಬಂದು ಕಂಪ್ಲೇಂಟ್ ಕೊಡ್ಬೋದಿತ್ತಲ್ಲ, ನೀವ್ಯಾಕೆ ಬಂದಿದ್ದೀರಾ, ಈ ನಿಮ್ ಬ್ಲಾಗ್ಸ್ ಇಂದ ನನ್ನನ್ನ ದೂರ ಇಡಿ ಅಂತ ಹೇಳಿ ಕಳಿಸ್ತಾನೆ. ಅದಕ್ಕೆ ಅವರಿಬ್ರು ಡೈರೆಕ್ಟ್ ಆಗಿ ಪ್ಯಾಸ್ಟರ್ ಗ್ರೆಗ್ ಹತ್ರನೇ ಹೋಗಿ ವಿಚಾರಿಸೋಣ ಅಂತ ಚರ್ಚ್ಗೆ ಬಂದ್ರೆ ಇವರ ಜೊತೆ ಒಂದಷ್ಟು ಜನ ರೋಬೋಟ್ಗಳ ರೀತಿ ಅಲ್ಲಾಡ್ದಂಗೆ ಕೂತಿದ್ದಾರೆ. ಪ್ಯಾಸ್ಟರ್ ಗ್ರೆಗ್ ಕೂಡ ವಿಚಿತ್ರವಾಗಿ ವರ್ತಿಸ್ತಾ ಇದ್ದಾರೆ. ಇವರಿಬ್ರು ರೆಕಾರ್ಡ್ ಮಾಡಿರೋ ವಿಡಿಯೋನ ತೋರಿಸಿದಾಗ ಫಾದರ್ ಗ್ರೆಗ್ ಅದು ನಾನು ಅಲ್ವೇ ಅಲ್ಲ ಅಂತ ಹೇಳ್ತಾರೆ. ಸೊ ಇಲ್ಲಿಂದ ಮಿಸ್ ಬಿಸೆಟ್ ಹತ್ರ ಬಂದ್ರೆ ಇವಳು ನಾರ್ಮಲ್ ಆಗಿ ಕಾಣ್ತಿಲ್ಲ. ನೀವು ಆ ಜೀವಿ ಕೈಯಲ್ಲಿ ಕಚ್ಚಿಸ್ಕೊಂಡಿರೋದ್ರ ಬಗ್ಗೆ ಮಾತಾಡೋಕೆ ಬಂದ್ವಿ ಅಂತ ಇವರು ಹೇಳಿದಾಗ ನಾನ್ ಕಚ್ಚಿಸ್ಕೊಂಡಿರೋದ ಹಾಗೆ ನಿಲ್ವಲ್ಲ ಅಂತ ತನ್ನ ಕಾಲನ್ನ ತೋರಿಸ್ತಾಳೆ. ಈಗ ಅಲ್ಲಿ ಕಚ್ಚಿರೋ ಗಾಯ ಇಲ್ವೇ ಇಲ್ಲ. ಇದನ್ನ ನೋಡಿ ಜ್ಯಾಕ್ ಮತ್ತೆ ರ್ಯಾಂಡಿಗೆ ಶಾಕ್ ಆಗಿದ್ದಾಗ ರೂಮ್ ಇಂದ ಏನೋ ಶಬ್ದ ಕೇಳಿಸ್ತಾ ಇದೆ. ರೂಮಲ್ಲಿ ಏನಿದೆ ಅಂತ ಕೇಳಿದ್ರೆ ನೀವಿಬ್ರು ಕೂಡ ಬನ್ನಿ ತೋರಿಸ್ತೀನಿ ಅಂತ ಹೇಳ್ತಾಳೆ ಮಿಸ್ ಬಿಸೆಟ್.
ಯಾಕಾಗ್ಬೇಕು ರೂಮ್ಗೆ ಕರ್ಕೊಂಡು ಹೋಗಿ ಏನಾದ್ರೂ ಮಾಡಿದ್ರೆ ಅಂತ ಇವರಿಬ್ರು ಹೆದರ್ಕೊಂಡು ಹೊರಗೆ ಓಡ್ ಬರ್ತಾರೆ. ರೂಮ್ ಕಿಟಕಿಯಿಂದ ಒಳಗೆ ಏನಾಗ್ತಿದೆ ಅಂತ ನೋಡೋಕೆ ಬಂದಾಗ ಒಬ್ಬ ಹುಡುಗನನ್ನ ಬಿಸೆಟ್ ಬೆಡ್ಗೆ ಕಟ್ಟಾಕಿದ್ದಾಳೆ. ಯಾರದು ಅಂತ ನೋಡ್ಬೇಕಾದ್ರೆ ಸಡನ್ ಆಗಿ ಇನ್ನೊಬ್ಬ ಬೆತ್ತಲೆ ಆಗಿರೋ ಹುಡುಗ ಇವರನ್ನ ನೋಡಿ ಕಿಟಕಿ ಹತ್ರ ಬರ್ತಿದ್ದಂಗೆ ಹೆದರ್ಕೊಂಡು ತಮ್ಮ ಮನೆಗೆ ವಾಪಸ್ ಓಡಿ ಬರ್ತಾರೆ ಜ್ಯಾಕ್ ಮತ್ತೆ ರ್ಯಾಂಡಿ. ಇವರಿಬ್ರು ಆ ಹುಡುಗನನ್ನ ನೋಡಿ ಫುಲ್ ಶಾಕ್ ಆಗಿದ್ದಾರೆ. ಯಾಕಂದ್ರೆ ಬೆಡ್ ಮೇಲೆ ಮಲಗಿದ್ದ ಹುಡುಗನ ಹೆಸರು ಡೈಲನ್ ಅಂತ. ಕಿಟಕಿ ಹತ್ರ ಬಂದಿದ್ದು ಕೂಡ ಡೈಲನ್ನೇ ಆಗಿದ್ದ. ಬೆಡ್ ಮೇಲೆ ಅವನನ್ನ ಕಟ್ಟಾಕಿದ್ರೆ ಸಡನ್ ಆಗಿ ಎದ್ ಬರೋದಕ್ಕೆ ಹೇಗೆ ಸಾಧ್ಯ ಅಂತ ಯೋಚನೆ ಮಾಡಿದಾಗ ಜ್ಯಾಕ್ಗೆ ಗೊತ್ತಾಗೋದೇನಂದ್ರೆ ಮೋಸ್ಟ್ಲಿ ಡೈಲನ್ ರೀತಿ ಇನ್ನೊಬ್ಬ ಅಲ್ಲಿ ಇದ್ದಾನೆ. ನಡೀತಿರೋ ಎಲ್ಲಾ ವಿಷಯವನ್ನ ಜ್ಯಾಕ್ ಮತ್ತೆ ರ್ಯಾಂಡಿ ಜ್ಯಾಕ್ ನ ತಂದೆ ತಾಯಿಗೆ ತೋರಿಸಿದಾಗ ಇವರು ಕೂಡ ನಂಬೋದಿಲ್ಲ. ಈ ಟೌನ್ ಬೋರಿಂಗ್ ಅಂತ ವ್ಯೂಸ್ ಗೋಸ್ಕರ ಇದೆಲ್ಲ ಮಾಡಬೇಡಿ ಅಂತ ಹೇಳಿ ಇಲ್ಲಿಂದ ಹೋಗ್ತಾರೆ. ಹಿಂದೆನೆ ಕೇಲ ಜ್ಯಾಕ್ ಮತ್ತೆ ರ್ಯಾಂಡಿನ ಮೀಟ್ ಮಾಡೋಕೆ ಅಂತ ಬರ್ತಾಳೆ, ತನ್ನ ತಂದೆಯ ಬಗ್ಗೆ ಒಂದು ಇಂಪಾರ್ಟೆಂಟ್ ವಿಷಯವನ್ನ ಹೇಳೋಕೆ ಅಂತ. ಏನಂದ್ರೆ ಇವ್ರಪ್ಪ ಕೂಡ ವಿಚಿತ್ರವಾಗಿ ಆಡೋದಕ್ಕೆ ಶುರು ಮಾಡಿದ್ದಾರೆ. ಇವಳ ತಂದೆನೇ ಅಲ್ವೇನೋ ಅನ್ನೋ ಹಾಗೆ ವರ್ತಿಸ್ತಾ ಇದ್ದಾರೆ. ಇದಷ್ಟೇ ಅಲ್ಲ, ತನ್ನ ತಾಯಿ ಕೂಡ ಕಾಣ್ತಿಲ್ಲ ಅಂತ ಹೇಳ್ಕೊಂಡು ಅಳೋದಕ್ಕೆ ಶುರು ಮಾಡ್ತಾಳೆ. ನನಗೆ ಹೆಲ್ಪ್ ಮಾಡಿ, ನನ್ನ ತಮ್ಮ ಮನೆಯಲ್ಲಿ ಏನ್ ಮಾಡ್ತಿದ್ದಾನೋ ಗೊತ್ತಿಲ್ಲ, ಅವನ್ನ ಮೊದಲು ನೋಡ್ಬೇಕು, ಮತ್ತೆ ನನ್ನ ತಾಯಿಯನ್ನ ಹುಡುಕ್ಬೇಕು, ಹೆಲ್ಪ್ ಮಾಡಿ ಅಂತ ಕೇಲ ಕೇಳ್ಕೊಂಡಾಗ ಇವಳ ಕಾಲರ್ಗೂ ಸ್ಪೈ ಕ್ಯಾಮ್ರಾ ಹಾಕಿ ಕೇಲಾಳ ಮನೆ ಕಡೆ ಹೊಡ್ತಾರೆ. ದಾರಿಯಲ್ಲಿ ಆಗ್ಲೇ ತುಂಬಾನೇ ಜನ ವಿಚಿತ್ರವಾಗಿ ಆಡ್ತಿರೋದನ್ನ ನೋಡ್ತಾರೆ. ಎಲ್ಲರೂ ತಮ್ಮ ಮನೆ ಮುಂದೆ ಬೆಂಕಿ ಹಚ್ತಾ ಇದ್ದಾರೆ. ಏನಕ್ಕೆ ಅಂತ ಸ್ನೇಹಿತರೆ ಮುಂದೆ ಹೋಗ್ತಾ ಗೊತ್ತಾಗುತ್ತೆ. ಕೇಲಾಳ ಮನೆಗೆ ಬಂದಾಗ ಇವಳ ತಂದೆಯನ್ನವರು ಮಾತಾಡಿಸ್ತಾರೆ, ಆದ್ರೆ ಸರಿಯಾಗಿ ಮಾತಾಡ್ತಿಲ್ಲ. ಎಲ್ಲದಕ್ಕೂ ಒನ್ ವರ್ಡ್ ಆನ್ಸರ್ ಅಷ್ಟೇ. ನಾರ್ಮಲ್ ಆಗಿ ಓಡಾಡ್ತಿಲ್ಲ, ರೋಬೋಟ್ ನ ರೀತಿ ಓಡಾಡ್ತಿದ್ದಾರೆ. ಜ್ಯಾಕ್ ಹೇಳ್ತಾನೆ, ನಾನು ಬಾತ್ರೂಮ್ಗೆ ಹೋಗಿ ಬರ್ತೀನಿ, ಅರ್ಜೆಂಟ್ ಆಗಿದೆ ಅಂತ. ಆದ್ರೆ ಅವನು ಆಕ್ಚುಲಿ ಹೋಗಿದ್ದು ಕೇಲಾಳ ಅಮ್ಮ ಮತ್ತೆ ತಮ್ಮ ಜೋಯಿಯನ್ನ ಹುಡ್ಕೋಕೆ. ಅಲ್ಲಿವರೆಗೂ ಕೇಲ ಮತ್ತೆ ರ್ಯಾಂಡಿ ಕೇಲ ಅವ್ರ ಅಪ್ಪನ್ನ ಮಾತಾಡಿಸ್ಕೊಂಡು ಬ್ಯುಸಿಯಾಗಿ ಇಟ್ಟಿದ್ದಾರೆ. ಮನೆಯಲ್ಲಿ ಜ್ಯಾಕ್ ಅವರಿಬ್ರನ್ನ ಎಲ್ಲೇ ಹುಡ್ಕಿದ್ರು ಸಿಗ್ತಾ ಇಲ್ಲ. ಆದ್ರೆ ಸ್ಟೋರ್ ರೂಮ್ ಅಲ್ಲಿ ಏನೋ ಶಬ್ದ ಆಗ್ತಿರೋದ್ರಿಂದ ಒಳಗೆ ಬಂದು ನೋಡ್ತಾ ಇದ್ದಾನೆ. ಇಲ್ಲಿ ಜೋಯಿ ಬಚ್ಚಿಡ್ಕೊಂಡಿದ್ದಾನೆ. ನಮ್ಮ ಅಪ್ಪನ್ನ ನೋಡಿ ನನಗೆ ಭಯ ಆಗ್ತಿದೆ ಅಂತ. ಆಯ್ತು, ನೀನು ನಿನ್ ರೂಮ್ಗೆ ಹೋಗಿ ಬಚ್ಚಿಡ್ಕೋ, ಆಮೇಲೆ ನೀನ್ ಕರ್ಕೊಂಡು ಹೋಗೋಕೆ ಬರ್ತೀನಿ ಅಂತ ಹೇಳಿ ಕಳಿಸಿ ಈ ಸ್ಟೋರ್ ರೂಮ್ ಅಲ್ಲಿ ಇನ್ನೇನಿದೆ ಅಂತ ನೋಡಿದಾಗ ಇಲ್ಲೊಂದು ದೊಡ್ಡ ಮೊಟ್ಟೆ ಅಥವಾ ಕುಕೂನ್ನ ರೀತಿ ಕಾಣೋ ಬ್ಲಾಕ್ ಕಲರ್ ಅಲ್ಲಿ ಏನೋ ಇದೆ. ಇದೇನು ಅಂತ ಸರಿಯಾಗಿ ಜ್ಯಾಕ್ ಕೂಡ ಗೊತ್ತಾಗಲ್ಲ. ಆದ್ರೆ ಈ ಕುಕೂನ್ನ ಒಳಗಿಂದ ಯಾರೋ ಹೊರಗೆ ಹೋಗಿರೋ ಹೆಜ್ಜೆ ಗುರುತು ಕಾಣ್ತಾ ಇದೆ. ಅದೇನೊಂದ್ ಕಡೆ ಕೇಲ ಅವರಪ್ಪ ಏನ್ ಜ್ಯಾಕ್ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಅಂತ ಮೇಲೆ ಹತ್ತು ಬರ್ತಾ ಇದ್ದಾನೆ. ಇವನ್ ಬರೋ ಶಬ್ದ ಕೇಳಿಸ್ಕೊಂಡು ಜ್ಯಾಕ್ ಬಾತ್ರೂಮ್ಗೆ ಹೋಗಿ ಬಾಗ್ಲಾಕೊಂತಾನೆ. ಕೇಲ ಅವರಪ್ಪ ಡೋರ್ನ ಒಂದೇ ಸಮ ಬಡಿತಾ ಇದ್ದಾನೆ. ಓಪನ್ ಮಾಡು, ಒಳಗೆ ಏನ್ ಮಾಡ್ತಿದ್ಯಾ ಇಷ್ಟೊತ್ತು ಅಂತ. ಆಯ್ತು, ಕೈ ತೊಳ್ಕೊಂತಾ ಇದ್ದೀನಿ ಅಂತ ಹೇಳ್ಬೇಕಾದ್ರೆ ಜ್ಯಾಕ್ ಇಲ್ಲೇ ಇರೋ ಒಂದು ಬ್ಯಾಸ್ಕೆಟ್ ಅಲ್ಲಿ ಕೇಲ ಅವ್ರ ಅಮ್ಮನ ಡೆಡ್ ಬಾಡಿ ಇರೋದನ್ನ ನೋಡ್ತಾನೆ. ಕೇಲ ಅವ್ರ ಅಪ್ಪನೇ ಸಾಯಿಸಿ ಈ ಸಣ್ಣ ಬ್ಯಾಸ್ಕೆಟ್ ಒಳಗೆ ಕೈ ಕಾಲ್ ಕಟ್ ಮಾಡಿ ಮೂಳೆ ಎಲ್ಲ ಮುರ್ದಾಕಿ ತುರ್ಕಿರೋದು. ಅದಕ್ಕೆ ಗಾಬರಿಯಾಗಿ ಈಗ ಬೇಗ ಹೊರಗೆ ಬಾ ಅಂತ ಅವನು ಬಡ್ಕೊಂತಿರೋದು. ಜ್ಯಾಕ್ ಬಾತ್ರೂಮ್ ಇಂದ ಹೊರಗೆ ಬರ್ತಾನೆ. ನಾವೀಗ ಹೊಡ್ತೀವಿ ಅಂತ ತನ್ನ ಫ್ರೆಂಡ್ಸ್ ನ ಮನೆಯಿಂದ ಹೊರಗೆ ಕರ್ಕೊಂಡ್ ಬಂದು ತಾನು ನೋಡಿದ್ದೆಲ್ಲ ಹೇಗೋ ರೆಕಾರ್ಡ್ ಆಗಿದೆ ಅದನ್ನ ಮೊಬೈಲ್ ಅಲ್ಲಿ ಕೇಲಾಗೆ ತೋರಿಸ್ತಾನೆ. ತನ್ನ ತಾಯಿ ಸಾವನ್ನಪ್ಪಿರೋದನ್ನ ನೋಡಿ ಕೇಲ ತುಂಬಾನೇ ದುಃಖ ಪಡ್ತಾಳೆ. ಅಟ್ಲೀಸ್ಟ್ ಬದುಕಿರೋ ಜೋಯಿಯನ್ನಾದ್ರೂ ಕರ್ಕೊಂಡು ಹೋಗೋಣ ಅಂದಾಗ ಬೇಡ, ನಾವು ಮತ್ತೆ ಪ್ಲಾನ್ ಮಾಡ್ಕೊಂಡು ಬರೋಣ, ಈಗ್ಲೇ ಹೋದ್ರೆ ನಿಮ್ ತಂದೆಗೆ ಡೌಟ್ ಬರುತ್ತೆ ಅಂತ ಹೇಳಿ ಜ್ಯಾಕ್ ಇವರನ್ನ ಕರ್ಕೊಂಡು ಹೊಡ್ತಾನೆ. ಮುಂದಿನ ದಿನ ಮತ್ತೆ ಪೊಲೀಸ್ ಆಫೀಸರ್ ಜಾಶ್ಗೆ ವಿಡಿಯೋ ತೋರಿಸಿ ಈಗ್ಲಾದ್ರೂ ನಮ್ಮನ್ನ ನಂಬಿ ಇನ್ವೆಸ್ಟಿಗೇಷನ್ ಮಾಡ್ತೀರಾ ಅಂತ ಜ್ಯಾಕ್ ಕೇಳಿದಾಗ ಇಷ್ಟೊಂದು ಕೇಳ್ಕೊಂತಿದಾರಲ್ಲ ಒಂದ್ಸಲ ನೋಡ್ಕೊಂಡ್ ಬರೋಣ ಅಂತ ಕೇಲಾಳ ಮನೆಗೆ ಬಂದು ಬಾತ್ರೂಮ್ ಮತ್ತೆ ಬೇರೆ ಜಾಗ ಎಲ್ಲ ಸರ್ಚ್ ಮಾಡಿದ್ರು ಡೆಡ್ ಬಾಡಿ ಸಿಗಲ್ಲ. ಆದ್ರೂ ನೀವು ಆ ವಿಡಿಯೋಲಿ ರೆಕಾರ್ಡ್ ಆಗಿರೋದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ಬೇಕು ಅಂತ ಜಾಶ್ ಕೇಲ ಅವ್ರ ಅಪ್ಪಂಗೆ ಹೇಳಿದಾಗ ಹಿಂದೆಯಿಂದ ಕೇಲ ಅವ್ರ ಅಮ್ಮ ಆರಾಮಾಗಿ ನಡ್ಕೊಂಡ್ ಬರ್ತಾಳೆ. ಇದ್ ಹೇಗೆ ಸಾಧ್ಯ ಅಂತ ಜ್ಯಾಕ್, ರ್ಯಾಂಡಿ ಮತ್ತೆ ಕೇಲಾಗೆ ನಂಬೋಕೆ ಆಗ್ತಿಲ್ಲ. ಪ್ಯಾಸ್ಟರ್ ಗ್ರೆಗ್ ಕೂಡ ಇಲ್ಲೇ ಇದ್ದಾನೆ. ಹೇಗೋ ಒಟ್ನಲ್ಲಿ ನನ್ನ ತಾಯಿ ಬದುಕಿದಾರಲ್ಲ ಅಂತ ಹೋಗಿ ಅವಳನ್ನ ತಪ್ಕೊಂಡು ಮಾತಾಡಿಸಿದಾಗ ಕೇಲ ಹೇಳ್ತಾಳೆ, ನೀನು ನನ್ನ ತಾಯಿನೇ ಅಲ್ಲ, ಯಾರ್ ನೀನು ಅಂತ. ಆದ್ರೆ ಅವ್ರಮ್ಮ ಜಾಶ್ಗೆ ಹೇಳ್ತಾರೆ, ನನಗೆ ಏನು ಆಗಿಲ್ಲ, ನನ್ ಮಗಳಿಗೆ ಸ್ವಲ್ಪ ತಲೆ ಸರಿ ಇಲ್ಲ, ಅದಕ್ಕೆ ಈ ರೀತಿ ಆಡ್ತಿದ್ದಾಳೆ ಅಷ್ಟೇ ಅಂತ. ಆಯ್ತು, ಹಾಗಿದ್ರೆ ಜೋಯನ್ನ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾಳೆ ಕೇಲ. ಆದ್ರೆ ಅವಳ ಅಪ್ಪ ಅಮ್ಮ ಜೋಯನ್ನ ಹೋಗೋದಕ್ಕೆ ಬಿಡ್ತಿಲ್ಲ. ಜೋಯ್ ಕೂಡ ಹೇಳ್ತಾ ಇದ್ದಾನೆ, ನೀವು ನಮ್ಮ ಅಮ್ಮನೇ ಅಲ್ಲ, ನಾನು ಕೇಲ ಜೊತೆ ಹೋಗ್ಬೇಕು ಬಿಡಿ ಅಂತ. ಏನೇ ಮಾಡಿದ್ರು ಜೋಯನ್ನ ಅವರು ಕಳಿಸದೇ ಇದ್ದಾಗ ಜಾಶ್ ಇವ್ರು 3 ಜನರನ್ನ ಮನೆಯಿಂದ ಹೊರಗೆ ಕರ್ಕೊಂಡ್ ಬರ್ತಾನೆ. ಮತ್ತೆ ರೀತಿ ನಾಟ್ಕಾಡ್ಕೊಂಡು ನನ್ನ ಹತ್ರ ಬರಬೇಡಿ ಅಂತ ಬೈದು ಇಲ್ಲಿಂದ ಹೋಗ್ತಾನೆ. ಜ್ಯಾಕ್ ಹೇಳ್ತಾನೆ, ಮೊದಲು ನಾವು ನಮ್ಮ ಅಪ್ಪ ಅಮ್ಮನ್ ಕರ್ಕೊಂಡು ನಂತರ ಹೇಗೋ ಮಾಡಿ ಜೋಯನ್ನ ಕೂಡ ಕರ್ಕೊಂಡು ಇಲ್ಲಿಂದ ಹೊರಡೋಣ. ಎಲ್ಲದಕ್ಕಿಂತ ಮುಂಚೆ ನಾವು ಇಲ್ಲಿವರೆಗೂ ರೆಕಾರ್ಡ್ ಮಾಡಿರೋ ಎಲ್ಲಾ ವಿಡಿಯೋಸ್ನ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದಾಗ ವಿಡಿಯೋ ನೋಡಿ ನಮಗೆ ಯಾರಾದ್ರೂ ಹೆಲ್ಪ್ ಮಾಡೋಕೆ ಬರ್ಬೋದು ಅಂತ ಹೊರಡ್ತಾರೆ. ಆದ್ರೆ ಮೊಬೈಲ್ ಅಲ್ಲಿ ನೆಟ್ವರ್ಕ್ ಇಲ್ಲ, ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಇಂಟರ್ನೆಟ್ ಕೂಡ ಇಲ್ಲ.
ಇವರು ಜ್ಯಾಕ್ ನ ಮನೆ ಹತ್ರ ಬರ್ಬೇಕಾದ್ರೆ ಪಕ್ಕದಲ್ಲೇ ಇರೋ ಕೊಟ್ಟಿಗೆಯಿಂದ ಏನೋ ಶಬ್ದ ಬರ್ತಾ ಇದೆ. ಅದಕ್ಕೆ ಏನ್ ಶಬ್ದ ಅಂತ ನೋಡೋಕೆ ಜ್ಯಾಕ್ ಮತ್ತೆ ರ್ಯಾಂಡಿ ಬಂದ್ರೆ ಕೇಲಾ ಜ್ಯಾಕ್ ನ ಮನೆಗೆ ಹೋಗ್ತಾಳೆ ಅವ್ರ ಅಪ್ಪ ಅಮ್ಮನ್ನ ಕರ್ಕೊಂಡ್ ಬರೋಕೆ ಅಂತ. ಜ್ಯಾಕ್ ಮತ್ತೆ ರ್ಯಾಂಡಿ ಕೊಟ್ಟಿಗೆಗೆ ಬಂದಾಗ ನೋಡ್ತಾರೆ ಇಲ್ಲಿ ಜ್ಯಾಕ್ ಅವರಪ್ಪ ಸುಮ್ನೆ ಸುತ್ಗೆ ತಗೊಂಡು ಹೊಡಿತಾ ಇದ್ದಾರೆ. ನಾವ್ ಮೊದ್ಲು ಇಲ್ಲಿಂದ ಹೋಗ್ಬೇಕು, ಇಲ್ಲಿ ಪರಿಸ್ಥಿತಿ ಸರಿ ಇಲ್ಲ ಅಂತ ಜ್ಯಾಕ್ ಹೇಳ್ದಾಗ ಇವ್ರಪ್ಪ ಸೀದಾ ವೀಲ್ ಚೇರ್ ಮೇಲಿಂದ ಎದ್ದೇ ಬಂದ್ಬಿಡ್ತಾರೆ. ಕಟ್ಟಾಗಿರೋ ಕಾಲು ವಾಪಸ್ ಬಂದಿದೆ ಹೇಗೆ ಅಂತ ಜ್ಯಾಕ್ ಮತ್ತೆ ರ್ಯಾಂಡಿ ಶಾಕ್ ಆಗಿ ಕಣ್ಣು ಬಾಯಿ ಬಿಡ್ಕೊಂಡು ನೋಡ್ತಾ ಇದ್ದಾರೆ. ಇವ್ರಪ್ಪ ಹಾಗೆ ನಡ್ಕೊಂಡು ಕೊಟ್ಟಿಗೆಯಿಂದ ಹೊರಗೆ ಹೋದ್ರೆ ಇಲ್ಲಾಗ್ಲೇ ಪ್ಯಾಸ್ಟರ್ ಗ್ರೆಗ್ ಮಿಸ್ ಬಿಸೆಟ್ ಜೊತೆಗೆ ತುಂಬಾನೇ ಜನ ಬಂದಿದ್ದಾರೆ. 2 ಐಸ್ ಬಾಕ್ಸ್ ನ ಒಳಗೆ ಇಟ್ಟು ಡೋರ್ ಕ್ಲೋಸ್ ಮಾಡ್ಕೊಂಡು ಇಲ್ಲಿಂದ ಹೋಗ್ತಾರೆ. ಆ ಐಸ್ ಬಾಕ್ಸ್ ಒಳಗಿಂದ ಮಿಸ್ ಬಿಸೆಟ್ ಗೆ ಕಚ್ಚಿರೋ ಆ ಜೀವಿಗಳು ಹೊರಗೆ ಬಂದು ಕೊಟ್ಟಿಗೆ ತುಂಬಾ ಓಡಾಡ್ತಿದ್ದವೆ. ಇವರಿಬ್ರು ಫ್ಲಾಶ್ ಲೈಟ್ ಹಾಕೊಂಡು ಆ ಜೀವಿಗಳು ಎಲ್ಲಿದೆ ಅಂತ ಹುಡುಕ್ಬೇಕಾದ್ರೆ ರ್ಯಾಂಡಿಯ ಕಾಲಿಗೆ ಒಂದು ಜೀವಿ ಬಂದು ಕಚ್ಚಿ ಹೋಗುತ್ತೆ. ಮತ್ತೆ ಒಂದು ಜಾಗದಲ್ಲಿ ಜ್ಯಾಕ್ ಕೇಲಾಳ ಮನೆಯಲ್ಲಿ ಕುಕೂನ್ ನ ರೀತಿ ಏನೋ ಬ್ಲಾಕ್ ಕಲರ್ ಅಲ್ಲಿ ನೋಡಿದ್ನಲ್ಲ ಅದೇ ರೀತಿ ಇಲ್ಲೊಂದು ಇದೆ, ಆದ್ರೆ ಓಪನ್ ಆಗಿಲ್ಲ, ಕ್ಲೋಸ್ ಆಗಿದೆ. ಒಳಗೆ ಯಾರೋ ಇರೋ ಹಾಗೆ ಕಾಣಿಸ್ತಾ ಇದೆ. ಸ್ವಲ್ಪ ಹೊತ್ತಾದ್ಮೇಲೆ ಒಬ್ಳು ಬೆತ್ತಲೆ ಆಗಿರೋ ಮಹಿಳೆ ಅದರ ಒಳಗಿಂದ ಹೊರಗೆ ಬಂದು ಪ್ರಾಣಿಗಳ ರೀತಿ ಕಿರ್ಚಾಡ್ತಾ ಎಲ್ಲಾ ಕಡೆ ಓಡಾಡ್ತಿದ್ದಾಳೆ. ಶಾಕಿಂಗ್ ವಿಷಯ ಏನಂದ್ರೆ ಇವಳು ನೋಡೋದಕ್ಕೆ ಸೇಮ್ ಜ್ಯಾಕ್ ಅವರ ಅಮ್ಮನ್ ತರಾನೇ ಇದ್ದಾಳೆ. ಇವಳಿಗೆ ಒಂದು ಜಾಗಕ್ಕೆ ಓಡೋಗಿ ಕುತ್ಕೊಂಡಾಗ ಜ್ಯಾಕ್ ಕೂಡ ಹಿಂದೆನೆ ಏನದು ಅಂತ ಹೋಗಿ ನೋಡ್ತಾನೆ. ಇಲ್ಲಿ ಇವನ ನಿಜವಾದ ಅಮ್ಮ ಇದ್ದಾರೆ. ಇವ್ರ ಅಮ್ಮನ್ ತರನೇ ಕಾಣೋ ಆ ಮಹಿಳೆ ಯಾರು ಅಂತ ಗೊತ್ತಾಗಲ್ಲ. ಈಗ ಜ್ಯಾಕ್ ನ ನಿಜವಾದ ಅಮ್ಮನ ಮುಖವನ್ನ ಇವಳು ಹಿಡ್ಕೊಂಡು ಇವಳು ಮೆಮೊರಿ ಎಲ್ಲ ತನ್ನ ಮೈಂಡ್ಗೆ ಅಬ್ಸರ್ವ್ ಮಾಡ್ಕೊಂತಿದ್ದಂಗೆ ಸಾವನ್ನಪ್ತಾಳೆ. ಈಗ ನಕಲಿ ಜ್ಯಾಕ್ ಅವರಮ್ಮ ಜ್ಯಾಕ್ ನ ಮಾತಾಡ್ಸೋಕೆ ಶುರು ಮಾಡ್ತಾಳೆ. ಯಾಕಂದ್ರೆ ಎಲ್ಲಾ ಮೆಮೊರೀಸ್ ತನ್ನ ಮೈಂಡ್ ಗೆ ಅಬ್ಸರ್ವ್ ಮಾಡ್ಕೊಂಡಿದ್ದಾಳೆ. ಕೋಪದಲ್ಲಿ ಜ್ಯಾಕ್ ಒಂದು ಗಾರ್ಡನ್ ಟೂಲ್ ನ ತಗೊಂಡು ಇವಳ ಹೊಟ್ಟೆಗೆ ಚುಚ್ಚಿ ಸಾಯಿಸ್ತಾನೆ. ಇದೇ ಸಮಯಕ್ಕೆ ಹಿಂದೆ ಡೋರ್ ಇಂದ ಕೇಲಾ ಬಂದು ಮುಂದೆ ಡೋರ್ ಅಲ್ಲಿ ಪ್ಯಾಸ್ಟರ್ ಗ್ರೆಗ್ ಮತ್ತೆ ಬೇರೆಯವರೆಲ್ಲ ಬರ್ತಾ ಇದ್ದಾರೆ. ಅದಕ್ಕೆ ಬೇಗ ಬನ್ನಿ ಅಂತ ಇಲ್ಲಿಂದ ಅವರನ್ನ ಕರ್ಕೊಂಡು ಎಸ್ಕೇಪ್ ಆಗ್ತಾಳೆ. ನೆಕ್ಸ್ಟ್ ಇಲ್ಲಿಂದ ಸೀದಾ ಜಾಶ್ ನ ಮನೆಗೆ ಬಂದು ಮೊದ್ಲೇ ಚೆಕ್ ಮಾಡ್ತಾರೆ ಇವನು ಕೂಡ ನಿಜವಾದವನ ಇಲ್ವಾ ಅಂತ. ಆದ್ರೆ ಅವನು ನಾರ್ಮಲ್ ಆಗಿನೇ ಮಾತಾಡ್ತಾ ಇದ್ದಾನೆ. ಇವರನ್ನ ಮನೆಯ ಒಳಗೆ ಕರೆದು ಜಾಶ್ ಹೇಳ್ತಾನೆ, ನೀವ್ ಹೇಳಿದ್ದನ್ನ ಮೊದ್ಲು ನಾನು ನಂಬಲಿಲ್ಲ, ಆದ್ರೆ ನನಗೂ ಕೂಡ ವಿಡಿಯೋ ಅಲ್ಲಿ ಇರೋ ರೀತಿ ಒಂದು ಸಣ್ಣ ಜೀವಿ ಬಂದು ಕಚ್ತು. ಸ್ವಲ್ಪ ಹೊತ್ತಾದ್ಮೇಲೆ ನಂತರನೇ ಕಾಣೋ ಒಬ್ಬ ಬೆತ್ತಲೆ ಆಗಿರೋ ವ್ಯಕ್ತಿ ಬಂದು ನನ್ನ ಮೇಲೆ ದಾಳಿ ಮಾಡ್ದ, ಆದ್ರೆ ನಾನು ಶೂಟ್ ಮಾಡಿ ಅವನ್ನ ಸಾಯಿಸಿದೆ ಅಂತ ಅವನ ಡೆಡ್ ಬಾಡಿಯನ್ನ ತೋರಿಸ್ತಾನೆ. ಜ್ಯಾಕ್, ರ್ಯಾಂಡಿ ಮತ್ತೆ ಕೇಲಾಗಿ ಇಲ್ಲಿ ಏನ್ ನಡೀತಿದೆ ಅಂತ ಈಗ ಸ್ವಲ್ಪ ಗೊತ್ತಾಗ್ತಾ ಇದೆ. ಏನಂದ್ರೆ ಮೊದಲು ಆ ಸಣ್ಣ ಜೀವಿಗಳು ಬಂದು ಕಚ್ಚಿ ಹೋಗ್ತವೆ. ಇದರಿಂದ ಮನುಷ್ಯರ DNA ಬಾಡಿ ಸ್ಟ್ರಕ್ಚರ್ ಹೇಗಿದೆ ಅಂತ ತಿಳ್ಕೊಂಡು ಅದೇ ರೀತಿ ಕ್ಲೋನ್ ನ ಮಾಡ್ತಾರೆ. ಅಂದ್ರೆ ಮನುಷ್ಯರ ರೀತಿನೇ ಕಾಣೋ ಇನ್ನೊಂದು ಕಾಪಿಯನ್ನ ಮಾಡ್ತಾರೆ. ಆದ್ರೆ ಈ ಕ್ಲೋನ್ ನ ಮಾಡ್ತಿರೋದು ಬೇರೆ ಯಾರು ಅಲ್ಲ, ಏಲಿಯನ್ಸ್. ಇದೊಂದು ರೀತಿಯ ಏಲಿಯನ್ ಇನ್ವೇಷನ್ ಅಂತಾನೆ ಹೇಳ್ಬೋದು. ಭೂಮಿಯಲ್ಲಿ ಏಲಿಯನ್ ಗಳು ಬಂದು ಬದುಕೋದಕ್ಕೆ ಮಾಡ್ಕೊಂಡಿರೋ ದಾರಿ ಇದು. ಸೊ ಕ್ಲೋನ್ ಮಾಡಿ ಆದ್ಮೇಲೆ ಮನುಷ್ಯರ ಮಕ್ಕಳ ತರ ಚಿಕ್ಕವರಿಂದ ದೊಡ್ಡವರಾಗಲ್ಲ. ಕ್ಲೋನ್ ಆಗೋಕ್ಕೂ ಮುಂಚೆ ವ್ಯಕ್ತಿಯ ವಯಸ್ಸು ಎಷ್ಟಿರುತ್ತೋ ಈ ಕ್ಲೋನ್ ಗಳ ವಯಸ್ಸು ಕೂಡ ಅಷ್ಟೇ ಇರುತ್ತೆ. ಆದ್ರೆ ಅವರ ಮೆಮೊರಿ ಇನ್ನೂ ಬಂದಿರಲ್ಲ. ಅದಕ್ಕೆ ಹುಟ್ಟಿ ಆದ್ಮೇಲೆ ತಮ್ಮ ರಿಯಲ್ ಬಾಡಿಯನ್ನ ಹುಡ್ಕೊಂಡ್ ಬಂದು ಅವರ ಮೆಮೊರಿ ಎಲ್ಲ ತಮ್ಮ ದೇಹಕ್ಕೆ ಅಬ್ಸಾರ್ಬ್ ಮಾಡ್ಕೊಂಡು ಕೊಲ್ತಾರೆ. ಸೊ ಇಷ್ಟು ವಿಷಯ ಗೊತ್ತಾದ್ಮೇಲೆ ಮುಂದೆ ಏನ್ ಮಾಡ್ಬೇಕು ಅಂತ ಜಾಶ್ ಹೇಳ್ತಾನೆ, ಈ ನನ್ನ ಕ್ಲೋನ್ ನ ಡೆಡ್ ಬಾಡಿ ಇದೆಯಲ್ಲ ಅದನ್ನ ಮತ್ತೆ ನೀವು ರೆಕಾರ್ಡ್ ಮಾಡಿರೋ ವಿಡಿಯೋ ಎರಡನ್ನೂ ಕೂಡ FBI ಗೆ ತಗೊಂಡು ಹೋಗಿ ಕೊಡೋಣ, ಅವರು ಈ ಮ್ಯಾಟರ್ ನ ಸೀರಿಯಸ್ ಆಗಿ ತಗೊಂತಾರೆ ಅಂತ ಹೇಳಿ ಹೊರಟಾಗ ಮತ್ತೆ ಯಾರೋ ಬೆತ್ತಲೆ ಆಗಿರೋ ವ್ಯಕ್ತಿ ಹೊರಗೆ ಬರ್ತಾನೆ. ಇವನು ಬೇರೆ ಯಾರು ಅಲ್ಲ, ರ್ಯಾಂಡಿಯ ಕ್ಲೋನ್. ಕೊಟ್ಟಿಗೆಯಲ್ಲಿ ಆ ಜೀವಿಯವನ್ಗೆ ಕಚ್ಚಿರುತ್ತಲ್ಲ ಅದಕ್ಕೆ ಅವನ ಕ್ಲೋನ್ ಈಗ ಮೆಮೊರಿ ತಗೊಳ್ಳೋಕೋಸ್ಕರ ಇಲ್ಲಿಗೆ ಅವನನ್ನ ಹುಡ್ಕೊಂಡ್ ಬಂದಿದೆ. ಇವನ ಸಪೋರ್ಟ್ಗೆ ಅಂತ ಆಲ್ರೆಡಿ ಕ್ಲೋನ್ ಆಗಿರೋ ಏಲಿಯನ್ಸ್ ಎಲ್ಲ ಬಂದು ದಾಳಿ ಮಾಡ್ತಾರೆ. ಮನೆ ಒಳಗೆ ನುಗ್ಗೋದಕ್ಕೆ ಟ್ರೈ ಮಾಡ್ಬೇಕಾದ್ರೆ ಜಾಶ್ ಗನ್ ಇಂದ ಶೂಟ್ ಮಾಡ್ತಿದ್ದಾನೆ. ಆದ್ರೆ ಇಷ್ಟೊಂದು ಕ್ಲೋನ್ ಆಗಿರೋ ಏಲಿಯನ್ಸ್ಗೆ ಒಂದು ಗನ್ ಸಾಕಾಗ್ತಿಲ್ಲ. ಸಖತ್ ಜನ ಇಲ್ಲಿಗೆ ಬಂದಿದ್ದಾರೆ. ಇವರೆಲ್ಲ ಕಿಟಕಿ ಹೊಡೆದಾಕಿ ಜಾಶ್ ನ ಹೊರಗೆ ಎಳ್ಕೊಂತಾರೆ. ಇವರನ್ನ ತಡಿಯೋಕೆ ಒಂದೇ ದಾರಿ ಇರೋದು ಅಂತ ರ್ಯಾಂಡಿ, ಜ್ಯಾಕ್ ಮತ್ತೆ ಕೇಲಾನ ಕಾಪಾಡೋಕೋಸ್ಕರ ಇವನೇ ಹೊರಗೆ ಹೊಡೋಗಿ ನಾನಲ್ವಾ ನಿಮ್ಗೆ ಬೇಕಾಗಿರೋದು, ನನ್ ಹಿಂದೆ ಬನ್ನಿ ಅಂತ ಕಾಡಿನ ಒಳಗೆ ಓಡೋಗ್ತಾನೆ. ಎಲ್ಲರೂ ರ್ಯಾಂಡಿಯ ಹಿಂದೆ ಓಡೋದಾಗ ಜ್ಯಾಕ್ ಮತ್ತೆ ಕೇಲಾ ಇಲ್ಲಿಂದ ತಪ್ಪಿಸ್ಕೊಂತಾರೆ. ನೆಕ್ಸ್ಟ್ ಇವರೊಂದು ಪ್ಲಾನ್ ಮಾಡ್ತಾರೆ. ಟೌನ್ ಅಲ್ಲಿ ಕೇಲಾ ಅವರ ತಾಯಿಯ ಒಂದು ಅಂಗಡಿ ಇದೆ. ಅಲ್ಲಿರೋ ಡೆಲಿವರಿ ವ್ಯಾನ್ ನ ತಗೊಂಡು ಟೌನ್ ಇಂದ ಎಸ್ಕೇಪ್ ಆದ್ರೆ ಇಂಟರ್ನೆಟ್ ಕೂಡ ಸಿಗುತ್ತೆ, ವಿಡಿಯೋ ಅಪ್ಲೋಡ್ ಮಾಡಬಹುದು ಅಂತ. ಸೊ ಅಂಗಡಿ ಹತ್ರ ಹೋಗ್ಬೇಕಾದ್ರೆ ಇವರು ಕೂಡ ಆ ಕ್ಲೋನ್ಸ್ ಗಳ ರೀತಿನೇ ಓಡಾಡ್ತಾ ಇದ್ದಾರೆ. ಅವರಿಗೆ ಡೌಟ್ ಬರಬಾರ್ದು ಅಂತ. ಮತ್ತೆ ಮೊದ್ಲೇ ಒಂದೆರಡು ಕಡೆ ಬೆಂಕಿ ಹಾಕಿದ್ರಲ್ಲ ಅದೆಲ್ಲ ಯಾಕೆ ಅಂದ್ರೆ ಇವರು ಕೊಂದಿರೋ ಜನರನ್ನ ಸುಟ್ಟಾಕೋಕೆ. ಸೊ ಅಂಗಡಿ ಹತ್ರ ಬಂದು ಕೇಲಾ ಹೊರಗೆ ನಿಂತ್ಕೊಂತಾಳೆ. ಜ್ಯಾಕ್ ವ್ಯಾನ್ ನ ಕೀಯನ್ನ ತಗೊಂಡ್ ಬರೋಕೆ ಅಂತ ಒಳಗೆ ಹೋಗ್ತಾನೆ. ಇಲ್ಲೇ ಹತ್ರದಲ್ಲಿರೋ ಒಂದು ಬಿಲ್ಡಿಂಗ್ ಅಲ್ಲಿ ಪೇರೆಂಟ್ಸ್ ತಮ್ಮ ಮಕ್ಕಳನ್ನ ಕರ್ಕೊಂಡ್ ಬಂದು ಲೈನ್ ಆಗಿ ನಿಂತಿದ್ದಾರೆ. ಪೋಲಿಯೋ ಡ್ರಾಪ್ಸ್ ನ ಹಾಕಿಸ್ಕೊಳ್ಳೋಕೆ ಅಲ್ಲ, ಆ ಜೀವಿಯಿಂದ ಮಕ್ಕಳಿಗೆ ಕಚ್ಚೋಕೆ. ಪೇರೆಂಟ್ಸ್ ಎಲ್ಲ ಕ್ಲೋನ್ ಆಗಿ ಏಲಿಯನ್ಸ್ ಆಗಾಯ್ತು. ಈಗ ಮಕ್ಕಳನ್ನ ಕೂಡ ಕ್ಲೋನ್ ಮಾಡೋದಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದಾರೆ. ಈ ಲೈನ್ ಅಲ್ಲಿ ಜೋಯಿಯನ್ನ ಕೂಡ ನಿಲ್ಲಿಸ್ಕೊಂಡಿರೋದು ಕೇಲಾ ನೋಡಿ ಅವನನ್ನ ಹೇಗಾದ್ರೂ ಮಾಡಿ ಕಾಪಾಡ್ಬೇಕು ಅಂತ ಬರ್ತಾಳೆ. ಆದ್ರೆ ಹೇಗೆ ಅಂತ ಗೊತ್ತಾಗ್ತಿಲ್ಲ. ಜೋಯ್ ಇವಳನ್ನ ನೋಡ್ತಿದ್ದಂಗೆ ಅಳೋದಕ್ಕೆ ಶುರು ಮಾಡ್ತಾನೆ. ಕೇಲಾಗೂ ಕೂಡ ಅಳು ತಡೆಯೋಕ್ಕಾಗಲ್ಲ. ಇವಳ ಕಣ್ಣಿಂದ ಒಂದೇ ಒಂದು ಡ್ರಾಪು ಕಣ್ಣೀರ್ ಬರ್ತಿದ್ದಂಗೆ
ಇಲ್ಲಿದ್ದ ಒಬ್ಳು ಕ್ಲೋನ್ಗೆ ಗೊತ್ತಾಗೋಗುತ್ತೆ ಇವಳು ಏಲಿಯನ್ ಅಲ್ಲ ಅಂತ. ಅದಕ್ಕೆ ಬಾಯಿಯನ್ನ ಊರಾಗ್ಲ ಓಪನ್ ಮಾಡ್ಕೊಂಡು ಕಿರ್ಚಾಡೋದಕ್ಕೆ ಶುರು ಮಾಡ್ತಾಳೆ, ಎಲ್ಲರಿಗೂ ಎಚ್ಚರಿಸೋಕೆ. ಸೊ ಎಲ್ಲರೂ ಈಗ ಕೈಲಾನ ಹಿಡ್ಕೊಂಡು ಇವಳ ದೇಹದ ಮೇಲೆ ಆ ಸಣ್ಣ ಜೀವಿಯನ್ನ ಬಿಡ್ತಾರೆ, ಅದು ಇವಳನ್ನ ಕಚ್ಚುತ್ತೆ ಕೂಡ. ಇದೇ ಸಮಯಕ್ಕೆ ಜ್ಯಾಕ್ ವ್ಯಾನ್ ತಗೊಂಡು ಒಳಗೆ ನುಗ್ಗಿಸ್ಕೊಂಡ್ ಬರ್ತಾನೆ. ಕೈಲಾ ಜೋಯಿಗೆ ನೀನು ನಮ್ ಕ್ಯಾಬಿನ್ಗೆ ಹೋಗು ಅಂತ ಹೇಳಿ ಕಳಿಸ್ತಾಳೆ. ಎಲ್ಲಾ ಏಲಿಯನ್ಸ್ ನ ಡಿಸ್ಟ್ರಾಕ್ಟ್ ಮಾಡ್ತಾ ಇವರು ವ್ಯಾನ್ ಇಂದ ತಪ್ಪಿಸ್ಕೊಂತಾರೆ. ಜೋಯಿ ಕೂಡ ಎಲ್ಲರಿಂದ ತಪ್ಪಿಸ್ಕೊಂಡು ಕಾಡಿನಲ್ಲಿರೋ ತಮ್ಮ ಫ್ಯಾಮಿಲಿ ಕ್ಯಾಬಿನ್ಗೆ ಹೊರಡ್ತಾನೆ, ಅಲ್ಲಿಗೆ ಯಾರು ಬರೋದಿಲ್ಲ ಅಂತ. ಈ ಕಡೆ ಜ್ಯಾಕ್ ಮತ್ತೆ ಕೈಲಾ ಒಂದು ಜಾಗದಲ್ಲಿ ಬಂದು ವ್ಯಾನ್ ನಿಲ್ಸಿ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಬೇಕಾದ್ರೆ ವ್ಯಾನ್ ನ ಒಳಗೇನೆ ಆ ಸಣ್ಣ ಹುಳುಗಳು ಬಂದು ಒಟ್ಟಿಗೆ ಸೇರಿ ಜನರನ್ನ ಕಚ್ತಾ ಇರೋ ಆ ಜೀವಿಯಾಗಿ ಬದಲಾಗ್ತವೆ. ಈಗ ಈ ಜೀವಿ ಕೂಡ ಜ್ಯಾಕ್ಗೆ ಕಚ್ಚಿ ಓಡೋಗುತ್ತೆ. ತಕ್ಷಣ ಇಬ್ರು ವ್ಯಾನ್ ಇಂದ ಇಳಿದು ಅದರ ಹಿಂದೆನೆ ಹೋದ್ರೂ ಕೂಡ ಅದು ಸಿಗೋದಿಲ್ಲ, ತುಂಬಾನೇ ಸ್ಪೀಡ್ ಆಗಿ ತಪ್ಪಿಸ್ಕೊಂಡು ಓಡೋಗುತ್ತೆ. ಇವರು ಅದನ್ನ ಹಿಡ್ಕೊಳ್ಳೋಕೆ ಯಾಕೆ ಹೋದ್ರು ಅಂದ್ರೆ ಸ್ನೇಹಿತರೆ, ಜ್ಯಾಕ್ ನ DNA ಅದು ತಗೊಂಡ್ ಹೋಗ್ತಿತ್ತು, ಅದನ್ನ ತಡೆದಿದ್ರೆ ಇವನ ಕ್ಲೋನ್ ಆಗ್ತಿರ್ಲಿಲ್ಲ ಅಂತ. ಸೊ ಏನು ಮಾಡಕ್ಕಾಗಲ್ಲ ಅಂತ ಈಗ ವಾಪಸ್ ವ್ಯಾನ್ ಹತ್ರ ಬರ್ಬೇಕಾದ್ರೆ ಈಗಾಗ್ಲೇ ಇಲ್ಲಿ ಕಾರಲ್ಲಿ ಪೊಲೀಸ್ ಆಫೀಸರ್ ವ್ಯಾನ್ ಹತ್ರ ಬಂದಿದ್ದಾನೆ. ಸಾಧಾರಣವಾದ ಪೊಲೀಸ್ ಆಫೀಸರ್ ಅಲ್ಲ, ಕ್ಲೋನ್ ಆಗಿರೋ ಏಲಿಯನ್ ಪೊಲೀಸ್ ಆಫೀಸರ್. ಎಷ್ಟೊತ್ ನೋಡಿದ್ರು ಆ ಪೊಲೀಸ್ ಆಫೀಸರ್ ವ್ಯಾನ್ ಇಂದ ಹೋಗೋದಿಲ್ಲ. ಅದಕ್ಕೆ ಅವರಿಬ್ರು ಕಾಡಿನ ಒಳಗಿಂದಾನೆ ಎಸ್ಕೇಪ್ ಆಗೋದಕ್ಕೆ ನೋಡ್ತಾರೆ. ಆದ್ರೆ ಕಾಡಿನ ಒಳಗೂ ಕೂಡ 100 ಜನ ಕ್ಲೋನ್ ಆಗಿರೋ ಏಲಿಯನ್ಸ್ ಗಳು ಇದಾವೆ. ಇವರಿಂದ ತಪ್ಪಿಸ್ಕೊಂಡು ಹೋಗೋದು ಅಷ್ಟು ಈಸಿ ಅಲ್ಲ. ಜ್ಯಾಕ್ ಕೈಲಾಗೆ ಹೇಳ್ತಾನೆ, ಮೊದ್ಲು ನಾವೇನ್ ಮಾಡೋಣ ಅಂದ್ರೆ ಕೇಬಲ್ ಕಂಪನಿ ಬಿಲ್ಡಿಂಗ್ ಗೆ ಹೋಗೋಣ, ಅಲ್ಲಿ ಇಂಟರ್ನೆಟ್ ಖಂಡಿತ ಇರುತ್ತೆ, ಯಾಕಂದ್ರೆ ಇಂಟರ್ನೆಟ್ ಸಪ್ಲೈ ಆಗೋದೆ ಅಲ್ಲಿಂದ. ಮೊದ್ಲು ನಾವು ಅಲ್ಲಿರೋ ಕಂಪ್ಯೂಟರ್ಸ್ ನ ಸಹಾಯದಿಂದ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡಿದ್ರೆ ಇಡೀ ಜಗತ್ತಲ್ಲಿರೋ ಯಾರಾದ್ರೂ ಆ ವಿಡಿಯೋಸ್ ನ ನೋಡಿದ್ರೆ ಹೆಲ್ಪ್ ಮಾಡೋದಕ್ಕೆ ಖಂಡಿತ ಬಂದೇ ಬರ್ತಾರೆ. ನಂತರ ನಾವು ಜೋಯಿಯನ್ನ ಕರ್ಕೊಂಡ್ ಬರೋದಕ್ಕೆ ಹೋಗೋಣ ಅಂತ ಹೇಳಿ ಆ ಕೇಬಲ್ ಕಂಪನಿ ಇರೋ ಬಿಲ್ಡಿಂಗ್ ಕಡೆ ಹೊರಡ್ತಾರೆ. ದಾರಿಯಲ್ಲಿ ಹೋಗ್ಬೇಕಾದ್ರೆ ಅವ್ರಿಗೆ ರ್ಯಾಂಡಿ ಸಿಗ್ತಾನೆ. ಅಂದ್ರೆ ರ್ಯಾಂಡಿ ಅಲ್ಲ, ರ್ಯಾಂಡಿಯ ಕ್ಲೋನ್. ಸೊ ಇವನು ಕ್ಲೋನ್ ಅಂತ ಗೊತ್ತಾಗ್ದಿದ್ದಂಗೆ ಕೈಲಾ ಸೈಲೆಂಟ್ ಆಗಿ ಹಿಂದೆಯಿಂದ ಕಲ್ ತಗೊಂಡ್ ಬಂದು ಇವನ ತಲೆಗೆ ಹೊಡಿತಾಳೆ. ಮತ್ತೆ ಇಬ್ರು ಸೇರ್ಕೊಂಡು ಕೆರೆಯ ನೀರಲ್ಲಿ ಇವನನ್ನ ಮುಳುಗಿಸಿ ಸಾಯಿಸ್ತಾರೆ. ನಂತರ ಕೇಬಲ್ ಕಂಪನಿ ಬಿಲ್ಡಿಂಗ್ ನ ಒಳಗೆ ಬಂದು ಸೀದಾ ಸರ್ವರ್ ರೂಮ್ ಗೆ ಹೋಗ್ತಿರ್ಬೇಕಾದ್ರೆ ಇಲ್ಲಿಗೆ ಆಲ್ರೆಡಿ ಜ್ಯಾಕ್ ಮತ್ತೆ ಕೈಲಾ ಇಬ್ಬರ ಕ್ಲೋನ್ ಬಂದಿದ್ದಾವೆ ಇವರ ಮೆಮೊರಿಯನ್ನ ತಗೊಳೋಕೆ ಅಂತ. ಇವರಿಬ್ಬರಿಂದ ಹೇಗೋ ಮಾಡಿ ತಪ್ಪಿಸ್ಕೊಂಡು ಜ್ಯಾಕ್ ಮತ್ತೆ ಕೈಲಾ ಸರ್ವರ್ ರೂಮ್ ಗೆ ಬಂದು ಡೋರ್ ಕ್ಲೋಸ್ ಮಾಡ್ಕೊಂತಾರೆ. ಆದ್ರೆ ಆ ಇಬ್ರು ಕ್ಲೋನ್ಗಳು ಒಂದೇ ಡೋರ್ ನ ಬಡಿತಾ ಇದ್ದಾವೆ. ಜ್ಯಾಕ್ ಮತ್ತೆ ಕೈಲಾ ಇಲ್ಲಿರೋ ಕಂಪ್ಯೂಟರ್ಸ್ ನ ಸಹಾಯದಿಂದ ಇರೋ ಬರೋ ಸೋಷಿಯಲ್ ಮೀಡಿಯಾಗೆಲ್ಲ ತಮ್ಮ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾರೆ. ಸೊ ಹೇಗೋ ವಿಡಿಯೋ ಎಲ್ಲ ಅಪ್ಲೋಡ್ ಆಯ್ತು, ಜನರು ನಮ್ಮ ಸಹಾಯಕ್ಕೆ ಬಂದೇ ಬರ್ತಾರೆ ಅಂತ ಇಬ್ರು ಖುಷಿಯಾಗಿದ್ದಾಗ ಜ್ಯಾಕ್ ನೋಡ್ತಾನೆ ಈ ರೂಮ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಇದೆ ಅಂತ. ಅದಕ್ಕೆ ಅವನೊಂದು ಐಡಿಯಾ ಮಾಡಿ ಮೊದಲು ಕಂಪ್ಯೂಟರ್ ಅಲ್ಲಿ ಇವರು ರೆಕಾರ್ಡ್ ಮಾಡಿರೋ ವಿಡಿಯೋನ ಪ್ಲೇ ಮಾಡ್ತಾರೆ. ನಂತರ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ನ ರಿಲೀಸ್ ಮಾಡಿ ಡೋರ್ ಓಪನ್ ಮಾಡಿ ಹೋಗಿ ಬಚ್ಚಿಡ್ಕೊಂತಾರೆ. ಆ ಇಬ್ರು ಕ್ಲೋನ್ಸ್ ರೂಮ್ ನ ಒಳಗೆ ಬಂದು ಕಂಪ್ಯೂಟರ್ ಅಲ್ಲಿ ಬರ್ತಾ ಇರೋ ಜ್ಯಾಕ್ ಮತ್ತೆ ಕೈಲಾಳ ವಾಯ್ಸ್ ಕೇಳಿಸ್ಕೊಂಡು ಕಂಪ್ಯೂಟರ್ ಹತ್ರನೇ ಬಂದು ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಯಾಕಂದ್ರೆ ಮೊದ್ಲೇ ಅವ್ರಿಗೆ ಬುದ್ಧಿ ಕಡಿಮೆ ಇರುತ್ತೆ, ವಿಡಿಯೋ ಅಲ್ಲಿ ಬರ್ತಾ ಇರೋದನ್ನ ಆಶ್ಚರ್ಯವಾಗಿ ನೋಡ್ಕೊಂಡು ನಿಂತಿದ್ದಾರೆ. ಇದೇ ಸಿಕ್ಕಿದ ಚಾನ್ಸ್ ಅಂತ ಜ್ಯಾಕ್ ಮತ್ತೆ ಕೈಲಾ ಇಬ್ರು ರೂಮ್ ಇಂದ ಹೊರಗೆ ಹೋಗಿ ಡೋರ್ ಕ್ಲೋಸ್ ಮಾಡ್ಕೊಂತಾರೆ. ಇದರಿಂದ ರೂಮ್ ಪೂರ್ತಿ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ತುಂಬಿಕೊಂಡು ಉಸಿರಾಡೋಕಾಗ್ದಲೆ ಆ 2 ಕ್ಲೋನ್ಸ್ ಗಳು ಸಾವನ್ನಪ್ತಾರೆ. ಈಗ ಇಲ್ಲಿಂದ ಸೀದಾ ಕೈಲಾ ತಮ್ಮ ಫ್ಯಾಮಿಲಿ ಕ್ಯಾಬಿನ್ ಗೆ ಬಂದಾಗ ಇಲ್ಲಿ ಜೋಯಿ ಸೇಫ್ ಆಗೇ ಇದ್ದಾನೆ, ಆರಾಮಾಗಿ ಕುತ್ಕೊಂಡು ಟಿವಿ ನೋಡ್ತಾ ಇದ್ದಾನೆ, ಏನೂ ಆಗಿಲ್ಲ. ಕೈಲಾಗೆ ಜೋಯಿಯನ್ನ ನೋಡಿ ತುಂಬಾನೇ ಖುಷಿ ಆಗಿದೆ. ಆದ್ರೆ ಜ್ಯಾಕ್ ಟಿವಿಯನ್ನ ನೋಡಿ ಶಾಕ್ ಆಗಿದ್ದಾನೆ. ಯಾಕಂದ್ರೆ ಟಿವಿಯಲ್ಲಿ ನ್ಯೂಸ್ ಅಲ್ಲಿ ತೋರಿಸ್ತಾ ಇದ್ದಾರೆ ಇಡೀ ಪ್ರಪಂಚದಲ್ಲಿ ಈ ಏಲಿಯನ್ಸ್ ಗಳು ಮನುಷ್ಯರ ರೂಪವನ್ನ ಪಡ್ಕೊಂಡು ಮನುಷ್ಯರನ್ನ ಸುಟ್ಟಾಕಿ ಸಾಯಿಸ್ತಾ ಇದ್ದಾವೆ. ಇವರ ಊರಲ್ಲಿ ಮಾತ್ರ ಇದಾಗ್ತಿದೆ ಅಂತ ಅನ್ಕೊಂಡಿದ್ರು, ಇದು ಎಲ್ಲಾ ಕಡೆ ಎಲ್ಲಾ ದೇಶದಲ್ಲೂ ನಡೀತಾ ಇದೆ. ಎಲ್ಲಾ ದೇಶದ ವಿಡಿಯೋಸ್ ನ ನ್ಯೂಸ್ ಅಲ್ಲಿ ತೋರಿಸ್ತಾ ಇದ್ದಾರೆ. ಅಮೆರಿಕ, ಇಂಗ್ಲೆಂಡ್, ಚೈನಾ ಎಲ್ಲಾ ದೇಶದಲ್ಲಿ, ಭಾರತದಲ್ಲೂ ಕೂಡ ಈ ಏಲಿಯನ್ ಕ್ಲೋನ್ಗಳು ಓಡಾಡ್ತಾ ಇದ್ದಾವೆ. ಅದು ತಾಜ್ ಮಹಲ್ ನ ಮುಂದೆನೆ ಓಡಾಡ್ತಿರೋದು ನ್ಯೂಸ್ ಅಲ್ಲಿ ತೋರಿಸ್ತಾ ಇದ್ದಾರೆ. ಜ್ಯಾಕ್ ಮತ್ತೆ ಕೈಲಾ ಅನ್ಕೊಂಡಿದ್ರು ಈ ಟೌನ್ ಅಲ್ಲಿ ಇದು ಶುರು ಆಗಿದೆ, ಹೊರಗಡೆ ಎಲ್ಲೂ ಸ್ಪ್ರೆಡ್ ಆಗೋಕ್ಕೂ ಮುಂಚೆ ವಿಡಿಯೋನ ಎಲ್ಲರಿಗೂ ತಲುಪಿಸ್ಬೇಕು ಅಂತ. ಆದ್ರೆ ಎಲ್ಲಾ ಕಡೆ ಶುರು ಆಗಿ ಕೊನೆಯದಾಗಿ ಬಂದಿರೋದೇ ಇವರ ಟೌನ್ಗೆ. ಮತ್ತೆ ಅವರು ಸೋಷಿಯಲ್ ಮೀಡಿಯಾ ಅಲ್ಲಿ ಅಪ್ಲೋಡ್ ಮಾಡಿರೋ ವಿಡಿಯೋಸ್ಗೂ ಕೂಡ ಸ್ವಲ್ಪನೇ ವ್ಯೂಸ್ ಬರ್ತಾ ಇದೆ. ಕಮೆಂಟ್ಸ್ ಅಲ್ಲಿ ಉಳಿದಿರೋ ಸ್ವಲ್ಪ ಜನರು ಇನ್ನ ಯಾರಾದ್ರೂ ಬದುಕಿದೀರಾ ಅಂತ ಕೇಳ್ತಾ ಇದ್ದಾರೆ. ನಾವು 4 ಜನ ಬದುಕಿದೀವಿ, ನಾವು 5 ಜನ ಈ ಊರಲ್ಲಿ ಬದುಕಿದೀವಿ ಅಂತ ಎಲ್ಲ ಕಮೆಂಟ್ಸ್ ಗೆ ರಿಪ್ಲೈ ಕೂಡ ಮಾಡ್ತಿದ್ದಾರೆ. ಅಂದ್ರೆ ಸ್ನೇಹಿತರೆ, ಭೂಮಿಯಲ್ಲಿದ್ದ ಮನುಷ್ಯರನ್ನ ಸಾಯಿಸಿ ಅವರ ರೂಪವನ್ನೇ ಪಡ್ಕೊಂಡು ಏಲಿಯನ್ಸ್ ಗಳು ಈಗ ವಾಸವಾಗಿದ್ದಾವೆ. ಉಳಿದಿರೋ ಸ್ವಲ್ಪ ಜನರು ಏಲಿಯನ್ ಗೆ ಕಾಣ್ದಲೇ ಇರೋ ಹಾಗೆ ಬದುಕ್ತಾ ಇದ್ದಾರೆ. ಆದ್ರೆ ಎಷ್ಟು ದಿನ ಸರ್ವೈವ್ ಆಗೋದಕ್ಕೆ ಸಾಧ್ಯ ಅಂತ ಹೇಳೋಕ್ಕಾಗಲ್ಲ. ಜ್ಯಾಕ್, ಜೋಯಿ ಮತ್ತೆ ಕೈಲಾ ಕೂಡ ಇದರಿಂದ ಬಚಾವಾಗೋದು ಕಷ್ಟ. ಏಲಿಯನ್ಸ್ ಗಳು ಒಂದಲ್ಲ ಒಂದಿನ ಹುಡುಕಿ ಇವರನ್ನ ಕೂಡ ಕ್ಲೋನ್ ಮಾಡೇ ಮಾಡ್ತವೆ. ಇಲ್ಲ ಅಂದ್ರೂ ಸರ್ವೈವ್ ಆಗೋಕಾಗ್ದಲೇ ಅವರು ಸಾವನ್ನಪ್ತಾರೆ. ಸೊ ಸ್ನೇಹಿತರೆ, ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಈ ಮೂವಿಯ ಸ್ಟೋರಿ ಸ್ನೇಹಿತರೆ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.